ಸ್ವತಂತ್ರ ಭಾರತದ 80ನೇ ಸ್ವತಂತ್ರ ದಿನಾಚರಣೆದ ಸಂಭ್ರಮಾಚರಣೆಯ ಕ್ಷಣಗಳನ್ನು ಅನುಭವಿಸ್ತಾ ನಮ್ಮ ದೇಶದ ಸ್ವತಂತ್ರ ಎಷ್ಟೋ ಮಹನೀಯರ ಪ್ರಾಣ ಮಹಾತ್ಮರ ಸ್ವತಂತ್ರ ಹೋರಾಟಗಾರರ ಸೈನಿಕರ ಹುತಾತ್ಮರನ್ನ ನೆನೆಸುವ ದಿನ, ಸಂಭ್ರಮಿಸುವ ದಿನನೇ ಅಲ್ಲ, ಎಷ್ಟೋ ಜನ ಹುತಾತ್ಮರನ್ನ ನೆನೆಸುವ ದಿನ, ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ಮಹನೀಯರನ್ನ ಸ್ಮರಿಸುವಂಥ ದಿನ ಆಗಿದೆ. ಇವತ್ತು ವೇದಿಕೆಯಲ್ಲಿ ಮಹನೀಯರೆಲ್ಲರೂ ಮಾತಾಡ್ತಾ ಹೇಳ್ತಾರೆ, ಸ್ವತಂತ್ರ ನಮಗೆ ಕಳೆದ 80 ವರ್ಷಗಳ ಹಿಂದೆ ಸ್ವತಂತ್ರ ಇರಲಿಲ್ಲ. ಬಹಳ ವರ್ಷಗಳ ಕಾಲ, 100 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ತತ್ತರಿಸಿದ್ವಿ. ಗೌರವ ಇಲ್ಲದೆ, ಸ್ವತಂತ್ರತೆ ಇಲ್ಲದೆ, ಏನೇ ಪರಿಶ್ರಮಕ್ಕೂ ಬೆಲೆ ಇಲ್ಲದೆ ಬಹಳ ಜನ ಮಹನೀಯರು ನೊಂದು ಜೈಲ್ ಪಾಲಾಗಿ ಅವರ ಬಲಿದಾನ ಕೊಟ್ಟು ಸ್ವತಂತ್ರಕ್ಕೆ, ಇವತ್ತು ಭಾರತದ ಸ್ವತಂತ್ರಕ್ಕೆ ತಮ್ಮ ಪ್ರಾಣ, ರಕ್ತ, ಶ್ರಮ, ತಮ್ಮ ಇಡೀ ಜೀವನ, ಕುಟುಂಬವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ದಿನ, ಎಷ್ಟೇ ನಾವು ಸ್ವತಂತ್ರ ದಿನದ ಬಗ್ಗೆ ಮಾತಾಡಿದ್ರು ಅದು ಚರಿತ್ರೆ ಪುಟಗಳಲ್ಲಿ ಎಷ್ಟೋ ಜನ ಉಳಿದಿದ್ದಾರೆ, ಇನ್ನು ಬಹಳಷ್ಟು ಜನ ಚರಿತ್ರೆ ಪುಟಗಳಲ್ಲಿ ಉಳಿದಿಲ್ಲ. ಆದರೆ ಸ್ವತಂತ್ರ ದೇಶ ಪ್ರೇಮ ಅನ್ನುವಂಥದ್ದು ಎಷ್ಟೋ ಮಟ್ಟಿಗೆ ತ್ಯಾಗ ಮಾಡೋ ಮಟ್ಟಿಗೆ ಅವರನ್ನು ಕರ್ಕೊಂಡು ಹೋಗಿ ಆ ಸೇವೆಯಲ್ಲಿ ನಿಲ್ಲಿಸಿರುತ್ತೆ ಅನ್ನುವಂಥದ್ದನ್ನು ನೆನೆಯುವಂಥ ದಿನ. ಬೇರೆ ಎಲ್ಲ ದೇಶಗಳು ಸ್ವತಂತ್ರವನ್ನು ತಗೊಳ್ಳೋವಾಗ ವರ್ಲ್ಡ್ ವಾರ್ಸ್ ಆಗುತ್ತೆ. ಎಷ್ಟೋ ಜನ ಅವ್ರ ದೇಶಕ್ಕೆ ಸ್ವತಂತ್ರ ತರಬೇಕು ಅಂದಾಗ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಎಷ್ಟೋ ಸಾವಿರಾರು ಸೈನಿಕರು ಹುತಾತ್ಮರಾಗ್ತಾರೆ. ಆದರೆ ಭಾರತ ಒಂದೇ ಒಂದು ದೇಶ ತಮ್ಮ ಐಡಿಯಾಲಜೀಸ್, ಪ್ರಿನ್ಸಿಪಲ್ಸ್ನ ಫಾಲೋ ಮಾಡುತ್ತೆ. ನಾವು ಸ್ವತಂತ್ರನ ತಗೊಳ್ಳೋ ಅಂಥದ್ದು ಇಡೀ ಎಷ್ಟು ದೇಶ ಇದೆ ವಿಶ್ವದಲ್ಲಿ, ಅಷ್ಟು ದೇಶಕ್ಕೆ ನಾವು ಮಾದರಿಯಾಗಿರುವಂಥ ಭಾರತ ದೇಶ ಬಹಳ ಪರಿಶ್ರಮ, ಶ್ರದ್ಧೆ, ನಾನ್ ವೈಲೆನ್ಸ್, ಅಹಿಂಸಾ ಮಾರ್ಗವನ್ನು ನಾವು ಅನುಸರಿಸ್ತೀವಿ. ಅಹಿಂಸಾ ಮಾರ್ಗ, ತ್ಯಾಗದ ಜೊತೆ ಶಾಂತಿ, ಅಹಿಂಸಾ ಮಾರ್ಗವನ್ನು ನಾವು ಅನುಸರಿಸ್ತೀವಿ. ಗಾಂಧಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀವಿ, ಗಾಂಧೀಜಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀವಿ. ಅವರ ಮಾರ್ಗದರ್ಶನ, ಅವರ ಲೀಡರ್ಶಿಪ್ನ ನಾವು ಫಾಲೋ ಮಾಡ್ತೀವಿ. ಒಂದೇ ದಿನ ನಾವು ಸ್ವತಂತ್ರಕ್ಕೆ ಪರಿಶ್ರಮ ಮಾಡಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು 200 ವರ್ಷಗಳ ಮೇಲೆ ಅವರ ಆಳ್ವಿಕೆ ಮತ್ತು ಅವರ ಹಿಡಿತದಲ್ಲಿ ಭಾರತೀಯರನ್ನ ದಾಸಿಗಳಾಗಿ ಮಾಡಬೇಕು ಅನ್ನೋವಂಥದ್ದು ದುರುದ್ದೇಶದಿಂದ ಬರ್ತಾರೆ. ಭಾರತ ಬಹಳ ವರ್ಷಗಳ ಕಾಲ ಇವರ ಆಳ್ವಿಕೆಯಿಂದ ನರಳಿದೆ, ನೊಂದಿದೆ, ಸ್ವತಂತ್ರತೆ ಇಲ್ಲದೆ ನೊಂದಿದೆ. ಪೂರ್ವಿಕರು ಬಹಳ ಅವಮಾನವನ್ನು ಅನುಭವಿಸಿ ತ್ಯಾಗ, ಬಲಿದಾನ, ಜೀವನವನ್ನು ನೆನೆಸುವಂಥ ದಿನ ಇದು ಸ್ವತಂತ್ರ ಭಾರತ. ಸ್ವತಂತ್ರ ಭಾರತಕ್ಕೆ ಎಷ್ಟು ಜನ ಮಹನೀಯರನ್ನು ನಾವು ಹೇಳಿದಾಗ, ಅದು ಎಷ್ಟೇ ಮಹನೀಯರನ್ನು ನಾವು ಗುರುತಿಸ್ಕೊಂಡ್ರು ಅದಕ್ಕೂ ಮೀರಿರುವಂಥ ಮಹನೀಯರು ತಮ್ಮ ಇಡೀ ಸಂಘಟನೆಯಲ್ಲಿ ತಮ್ಮ ಇಡೀ ಜೀವನವನ್ನು, ಬಲಿದಾನವನ್ನು ಮಾಡಿದ್ದಾರೆ. ಫಸ್ಟು ನಾವು ಸ್ವತಂತ್ರಕ್ಕೆ ಪ್ರಯತ್ನ ಮಾಡಿದಾಗ ಫಸ್ಟು ನಾನ್ ವೈಲೆನ್ಸನ್ನು ನಾವು ಪ್ರಿನ್ಸಿಪಲ್ಸ್ ಆಗಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಗಿ ನಾನ್ ವೈಲೆನ್ಸ್, ಅಹಿಂಸಾ ಮಾರ್ಗವನ್ನು, ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್, ಸ್ಟೂಡೆಂಟ್ಸು, ಎಂಪ್ಲಾಯೀಸು, ಸೈನಿಕರು ಬೈಕಾಟ್ ಮಾಡ್ತಾರೆ. ಅವರ ಯಾರು ವಿದ್ಯಾರ್ಥಿಗಳಿರ್ತಾರೆ ಬೈಕಾಟ್ ಮಾಡ್ತಾರೆ, ಸಿಸ್ಟಮ್ನ ಬೈಕಾಟ್ ಮಾಡ್ತಾರೆ, ಬ್ರಿಟಿಷರ್ಸ್ನ ವಿರೋಧ ಮಾಡ್ತಾರೆ. ಅವರು ಈ ರೀತಿಯ ನಾವು ಸಿವಿಲ್ ಡಿಸೊಬಿಡಿಯನ್ಸ್ನ ಫಸ್ಟ್ ತೋರಿಸ್ತೀವಿ. ಕ್ವಿಟ್ ಇಂಡಿಯಾ ಮೂಮೆಂಟ್ನ ನಾವು ನೆನೆಸ್ಕೋಬೇಕಾಗತ್ತೆ. ಬ್ರಿಟಿಷರ್ಸ್ನ ನಾವು ಎಷ್ಟು ರೀತಿಯಲ್ಲಿ ವಿರೋಧ ಮಾಡ್ತಾರೆ ಅಂದರೆ, ಅವತ್ತಿನ ವಿದ್ಯಾರ್ಥಿಗಳು, ಅವತ್ತಿನ ಸೈನಿಕರು, ಅವತ್ತಿನ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಅವರನ್ನು ವಿರೋಧ ಮಾಡ್ತಾ ಬರ್ತಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಗಾಂಧೀಜಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿದಾಗ, ಅಂದರೆ ನಾವು ತೆರಿಗೆಯನ್ನು ಕಟ್ಟಲ್ಲ ಅಂತ ಬ್ರಿಟಿಷರ್ಸ್ಗೆ ಮೊದಲನೇ ಹಂತದಲ್ಲಿ ತಿರಸ್ಕಾರವನ್ನು ತೋರಿಸುವಾಗ, ಗಾಂಧೀಜಿ ಜೊತೆ ನಡೆಯುವಾಗ ಬರೀ 78 ಜನ ಮಾತ್ರ ಅದು ಸಾಲ್ಟ್, ನಾವು ತೆರಿಗೆಯನ್ನು ಕಟ್ಟಲ್ಲ ನಿಮಗೆ,
ಟ್ಯಾಕ್ಸ್ ಪೇ ಮಾಡಲ್ಲ, ಸಾಲ್ಟ್ಗೆಲ್ಲ ಟ್ಯಾಕ್ಸ್ ಪೇ ಮಾಡಲ್ಲ ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯಲ್ಲಿ ಬರೀ 78 ಜನ ಶಬರಿಮಠ ಆಶ್ರಮದಿಂದ ಹೆಜ್ಜೆಯನ್ನ ಇಡ್ತಾರೆ ಗಾಂಧೀಜಿಯವ್ರ ಜೊತೆ. ಗಾಂಧೀಜಿ ಫಸ್ಟ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ 240 ಕಿಲೋಮೀಟರ್ ಅನ್ನ ಪಾದಯಾತ್ರೆ ಮಾಡ್ತಾರೆ. 240 ಕಿಲೋಮೀಟರ್ ಇಡೀ ಎಲ್ಲ ರಾಜ್ಯಗಳನ್ನ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ತರಹದ ಪರಿಚಯ ಮಾಡಿ ಎಲ್ಲರಲ್ಲೂ ಸ್ವತಂತ್ರದ ಕಿಚ್ಚನ್ನ ಹೋರಾಟದ ಒಂದು ಭಾವನೆಯನ್ನು ಹುಟ್ಟಿಸ್ಲಿಕ್ಕೆ ಬಹಳ ಪರಿಶ್ರಮಗಳೇ ನಡೆದಿರುತ್ತೆ. ಆದರೆ ಯಾವುದೇ ಒಂದು ಪ್ರಯತ್ನ ಒಂದು ದಿನದಲ್ಲಿ ಫಲಿಸಲ್ಲ ಅನ್ನಲಿಕ್ಕೆ 100 ವರ್ಷಗಳ ಪರಿಶ್ರಮ ನಾವು ಸ್ವತಂತ್ರದ ಇವತ್ತು ಸಂಭ್ರಮ ಆಚರಣೆಯ ಸವಿ ನೆನಪುಗಳನ್ನು ನೆನೆಸ್ತಾ ಇದ್ದೀವಿ. ಆದರೆ ಎಷ್ಟೋ ಜನಗಳ ಬಲಿದಾನ ಆಗಿದೆ, ತ್ಯಾಗ ಆಗಿದೆ. ಇದರ ಜೊತೆಯಲ್ಲಿ ಎಷ್ಟೋ ಜನ ಅಮಾಯಕರು ಕೂಡ ಈ ಸ್ವತಂತ್ರದ ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ಪ್ರಾಣ ಬಲಿದಾನಗಳಾಗಿದ್ದಾವೆ. ಏನು ನಾವು ನಿರ್ಧಾರವನ್ನ ಮಾಡಕ್ಕೆ ಮುಂಚೆ ಆಲೋಚನೆ ಮಾಡಬೇಕಾಗಿರೋದು, ಆ ದಿನಗಳನ್ನ ನೆನಪು ಹಾಕುವುದು ಒಂದು ಕ್ಷಣ ಆಗಿರುತ್ತೆ, ಆದರೆ ಆ ಪರಿಶ್ರಮ 100 ವರ್ಷಗಳ ಕಥೆಯನ್ನ ಹೇಳುತ್ತೆ. ಪ್ರತಿಯೊಂದು ಕುಟುಂಬದಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವತಂತ್ರದ ಚರಿತ್ರೆಯನ್ನು ಹೇಳುವಂಥ ಸವಿ ನೆನಪುಗಳನ್ನ ಇದ್ದಾವೆ. ಆ ದಿನ ನಾವು ಸಂಭ್ರಮಿಸುತ್ತಾ ತ್ಯಾಗ ಬಲಿದಾನವನ್ನ ಮಾಡಿರುವಂಥವರ ಜೀವನ ಚರಿತ್ರೆಗೆ ಒಂದು ಕ್ಷಣ ಅವರನ್ನ ನೆನಪಿಸುತ್ತಾ ಗೌರವವನ್ನು ಸೂಚಿಸುತ್ತಾ, ಸ್ವತಂತ್ರ ಬಹಳ ದಿನ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತಂತ್ರ ಆಗಿರುತ್ತೆ. ಆದರೆ ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಕಾಲ ಸ್ವತಂತ್ರತೆ ಇರಲಿಲ್ಲ. ಯಾಕೆ ಅಂದರೆ ಮೊದಲನೇ ಹಂತದಲ್ಲಿ ನಾವು ಸ್ವತಂತ್ರ ಬರೋಕ್ಕೆ ಮುಂಚೆ ಪೂರ್ವದಲ್ಲಿ ರಾಜರ ಆಳ್ವಿಕೆಯಲ್ಲಿ ಇರ್ತೀವಿ. ರಾಜರ ಆಳ್ವಿಕೆಯಲ್ಲಿದ್ದಾಗ ಒಗ್ಗಟ್ಟು ಇರಲ್ಲ. ಪ್ರತಿಯೊಂದು ರಾಜ್ಯ ತನ್ನ ಹಿಡಿತದಲ್ಲಿ ಪ್ರಾಂತ್ಯಗಳನ್ನು ಹಿಡ್ಕೋಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇದ್ದಾಗ ಅವರನ್ನ ಅರ್ಥ ಮಾಡಿಕೊಂಡ ಬ್ರಿಟಿಷರು, ಫ್ರೆಂಚರು, ಡಚ್ಚರು ವ್ಯಾಪಾರಕ್ಕಾಗಿ ಬಂದವರು ಭಾರತದ ಮೇಲೆ ವ್ಯಾಪಾರದ ವ್ಯಾಮೋಹ ಮತ್ತು ಇವರನ್ನು ಹೇಗೆ ಒಡೆದು ಆಳಿದ್ರೆ ನಾವು ಸ್ವತಂತ್ರರಾಗಿ ಈ ಭಾರತ ದೇಶನ ಬಹಳ ವರ್ಷಗಳ ಕಾಲ ದಬ್ಬಾಳಿಕೆಯಿಂದ ನಾವು ಇವರನ್ನ ಹಿಡಿತದಲ್ಲಿ ಇಡ್ಬೋದು ಅನ್ನುವಂಥ ದುರಾಲೋಚನೆ ಅವರಿಗೆ ಬರುತ್ತೆ. ನಾವು ಬಹಳ ಯಾವಾಗಲೂ ಭವ್ಯ ಭಾರತ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ನಾವು ಭವ್ಯ ಭಾರತದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಬೇರೆ ದೇಶದವ್ರನ್ನ ನಾವು ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲದೆ ಇದ್ದಾಗೂ ಕೂಡ, ಯಾವಾಗ ಫ್ರೆಂಚರು ಬರ್ತಾರೆ, ಬೇರೆ ದೇಶದವ್ರು ಬರ್ತಾರೆ ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಅವ್ರ ಜೊತೆ ಬಹಳ ಗೌರವದಿಂದನೇ ನಡ್ಕೋತಾ ಇರ್ತಾರೆ, ಸ್ನೇಹದಿಂದ ಇರ್ತಾರೆ. ಅವ್ರು ಏನೇ ಹೇಳಿದ್ರು ನಮ್ಮುವಂಥ ಅಮಾಯಕರಾಗಿರುವಂಥ ಭಾರತೀಯರು ನಾವಾಗಿರ್ತೀವಿ. ನಮಗೆ ಮೋಸನೂ ಗೊತ್ತಿರಲ್ಲ, ಹಿಂದೆ ಏನ್ ಮಾಡ್ತಾರೆ ಅಂತ ಭಾರತೀಯರಿಗೆ ಗೊತ್ತೇ ಇರಲ್ಲ. ಬಹಳ ವರ್ಷಗಳ ಕಾಲ ಬರ್ತಾರೆ, ನಮ್ಮಲ್ಲಿರೋರ್ನೇ ಸೈನಿಕರು ಮಾಡ್ಕೋತಾರೆ, ನಮ್ಮಲ್ಲಿರುವಂತ ಬೇರೆ ರಾಜ್ಯದ ಬೇರೆ ಪ್ರಾಂತ್ಯದ ವಿರುದ್ಧ ಕಟ್ತಾರೆ, ಮತ್ತೆ ಅವರ ಹಿಡಿತಕ್ಕೆ, ಅವರ ಆಡಳಿತದ ಹಿಡಿತಕ್ಕೆ ಬಹಳ ವರ್ಷಗಳ ಕಾಲ ದಾಸಿಗಳಾಗಿ ಭಾರತೀಯರ ಪ್ರತಿಯೊಬ್ಬರನ್ನಾಗಿ ದಾಸಿಯರನ್ನಾಗಿ ಮಾಡಿ ಕೂರಿಸ್ತಾರೆ. ಇಂಥ ನೋವನ್ನ ಅನುಭವಿಸಿರುವಂತ ಎಷ್ಟೋ ಜನ ಮಹನೀಯರು, ವಲ್ಲಭಭಾಯ್ ಪಟೇಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಬೇಡ್ಕರ್ ಅವರ ಆದಿಯಾಗಿ ಗಾಂಧೀಜಿಯವರು ಕೂಡ ಬಹಳ ಯೋಚನೆ ಮಾಡಿ, ಗಾಂಧೀಜಿಯವರು ಇಷ್ಟೆಲ್ಲ ಐಡಿಯಾಲಜಿಸ್ನ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕಂದ್ರೆ ಅವರು ಸೌತ್ ಆಫ್ರಿಕಾ ಅಲ್ಲಿ ಬಹಳ ವರ್ಷಗಳ ಕಾಲ ಬ್ಯಾರಿಸ್ಟರ್ ಆಗಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ ಅದನ್ನು ನೋಡಿ ಭಾರತೀಯರ ಜೊತೆನೂ ಆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ನ ಆಗ್ತಾ ಇದ್ದಿದ್ದು ಎಳೆಯಲ್ಲಾಗಿ ಆ ನೋವನ್ನು ಅನುಭವಿಸಿ ಅಲ್ಲಿ ಮೊದಲನೇ ವಿರೋಧವನ್ನು ಮಾಡ್ತಾರೆ. ಸೌತ್ ಆಫ್ರಿಕಾ ಅಲ್ಲಿ ಗಾಂಧೀಜಿಯವರು ಮೊದಲನೇ ಹೋರಾಟದ ಕಿಚ್ಚು ಅವರಿಗೆ ಬರುತ್ತೆ. ಅವರು ಮೂಲತಃ ಗುಜರಾತ್ನಿಂದ ತಮ್ಮ ಹೋರಾಟವನ್ನು ಶುರು ಮಾಡಲಿಲ್ಲ. ಮೊದಲನೇ ಹೋರಾಟ ಸೌತ್ ಆಫ್ರಿಕಾದಲ್ಲಿ ಮಾಡಿ ತದನಂತರ ದಿನಗಳಲ್ಲಿ ಭಾರತವನ್ನು ಯಾವ ರೀತಿ ಸ್ವತಂತ್ರದಿಂದ ಕಾಪಾಡ್ಕೋಬೇಕು ಅಂದರೆ ನಾವು ವೆಪನ್ಸಿಂದ ನಾವು ಸ್ವತಂತ್ರವನ್ನು ಕಾಪಾಡಿಕೊಳ್ಳಲಿಲ್ಲ. ವೆಪನ್ಸ್ ಅಂದರೆ ಗನ್ನನ್ನು ನಾವು ಮುಟ್ಲಿಲ್ಲ. ಆದರೆ ಸ್ವತಂತ್ರ ಭಾರತ ಪ್ರತಿಯೊಬ್ಬರ ಧೈರ್ಯ, ದಿಟ್ಟ ಹೆಜ್ಜೆ ಮತ್ತು ಆಲೋಚನೆ, ನಮ್ಮಲ್ಲಿರುವಂಥ ಸ್ವತಂತ್ರದ ಭಾವನೆ, ಗೌರವದಿಂದ ಮಾತ್ರ ನಾವು ಸ್ವತಂತ್ರವನ್ನು ತಗೊಳ್ಳಲಿಕ್ಕೆ ಆಗಿದೆ. ಇದು ಎಲ್ಲ ದೇಶಗಳಿಗೆ ಮಾದರಿಯಾಗಿ ನಾವು ನಮ್ಮ ಸ್ವತಂತ್ರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ. ಆದರೆ ಬಹಳ ಜನ ಮಹನೀಯರು
ತ್ಯಾಗ ಮಾಡಿದ್ದಾರೆ, ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ಬಲಿದಾನ ಆಗಿರ್ಬೋದು, ಮತ್ತೆ ಬ್ರಿಟಿಷರನ್ನ ವಿರೋಧ ಮಾಡಿ ಬ್ರಿಟಿಷರ ಷಡ್ಯಂತ್ರಗಳಿಗೆ ಬಲಿಯಾಗಿದ್ದಾರೆ. ಅವರ ಎಲ್ಲ ಷಡ್ಯಂತ್ರಗಳನ್ನ ಮಟ್ಟ ಹಾಕ್ಲಿಕ್ಕೂ ಕೂಡ ಬಹಳ ದಿಟ್ಟ ಹೆಜ್ಜೆ ಇಟ್ಟಿರುವಂತ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವರನ್ನೆಲ್ಲರನ್ನೂ ಕೂಡ ನಾವು ಇವತ್ತು ವಿದ್ಯಾರ್ಥಿಗಳು ಅವರನ್ನ ಸದಾಕಾಲ ನೆನಿಬೇಕು ಅಂತ ಹೇಳ್ತೀನಿ. ಖಂಡಿತ ಯುವ ಜನತೆ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಆಗಬೇಕು. ಪ್ರತಿ ಹಂತದಲ್ಲೂ ನಾವು ಹೇಳ್ತೀವಿ, ಅವರಿಗಿರುವಂತ ಯುವ ಜನತೆಗೆ ಬಹಳ ಯಾಕೆ ನಮ್ಮ ದೇಶಕ್ಕೆ ಆಸ್ತಿ ಆಗ್ತಾರೆ, ಯುವ ಜನತೆ ಯಾಕೆ ಆಸ್ತಿ ಆಗ್ತಾರೆ ಅಂದ್ರೆ ಅವರಲ್ಲಿ ಪ್ರತಿಭೆ ಇರುತ್ತೆ. ಪ್ರತಿಯೊಂದು ಮಗು ಬಹಳ ವಿಶೇಷವಾಗಿರುವಂತ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ, ಅವರ ಪರಿಶ್ರಮ, ಜ್ಞಾನ, ವಿದ್ಯೆಯಿಂದ ಅವರು ದೇಶಕ್ಕೆ ಆಸ್ತಿ ಆಗ್ತಾರೆ. ಅದರಿಂದ ಪ್ರತಿ ಯುವ ಜನತೆಯ ಶಕ್ತಿ ಏನಾದರೂ ನೋಡ್ಬೇಕಂದ್ರೆ ಅವರ ಸಂಘಟನೆಯಲ್ಲಿ ಶಕ್ತಿ ಇದೆ, ಅವರ ಆಲೋಚನೆಯಲ್ಲಿ ಶಕ್ತಿ ಇದೆ, ಅವರ ಚಿಂತನೆಯಲ್ಲಿ ಶಕ್ತಿ ಇದೆ. ಯಾವತ್ತೂ ಕೂಡ ಯುವ ಜನತೆ ದೇಶಕ್ಕೆ ಆಸ್ತಿಯೇ ಆಗಬೇಕು. ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ, ವಿಶ್ವದ ಅತಿ ಎತ್ತರದ ಸ್ಥಾನಕ್ಕೆ ನಮ್ಮ ದೇಶ ಹೋಗ್ಬೇಕಂದ್ರೆ ಇವತ್ತಿನ ಯುವ ಜನತೆ ದೇಶದ ಪ್ರತಿಯೊಬ್ಬ ಪ್ರಜೆ ಆಗಿ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಬೇರೆ ದುಶ್ಚಟಗಳಿಗೆ ಯುವ ಜನತೆ ಬಲಿ ಆಗಬಾರ್ದು. ಅದೇ ಒಂದು ಪ್ರಯತ್ನ, ಪ್ರತಿಜ್ಞೆಯಲ್ಲಿ ನಾನಾಗಿರ್ಬೋದು, KGF ಕ್ಷೇತ್ರದ SP ಅವರಾಗಿರ್ಬೋದು, ನಾವು ಮ್ಯಾರಥಾನ್ ಅನ್ನೋವಂಥ ಒಂದು ಮಕ್ಕಳಲ್ಲಿ ಆಸಕ್ತಿ, ಕ್ರೀಡೆಗಳ ಬಗ್ಗೆ ಆಸಕ್ತಿ ವಹಿಸ್ಲಿಕ್ಕೋಸ್ಕರ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಬಹಳ ಜನ ಮಕ್ಕಳು, ವಿದ್ಯಾರ್ಥಿಗಳು, ವಿಶೇಷವಾಗಿ KGFನ ವಿದ್ಯಾರ್ಥಿಗಳು ಬಹಳ ಜನ ಅದರಲ್ಲಿ ಭಾಗವಹಿಸಿದ್ರು, ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಷ್ಟೊಂದು ಉತ್ಸಾಹ ಇದೆ ಅನ್ನೋವಂಥದ್ದನ್ನೇ ನಮ್ಮ ಗಮನಕ್ಕೆ ಬರಲಿಲ್ಲ. ಆ ರೀತಿ ಯುವಕರಲ್ಲಿ ಹೆಚ್ಚಿನ ಕ್ರೀಡಾ ಪ್ರೋತ್ಸಾಹ ಮಾಡುವಂಥ ದೂರದೃಷ್ಟಿ ನಮ್ಮಲ್ಲೂ ಇದೆ. ಅದಾದ್ಮೇಲೆ ಮುಂದೆ ಬರುವಂಥ ದಿನಗಳಲ್ಲಿ KGF ಕ್ರೀಡಾ ಆಸಕ್ತರಿಗೆ, ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವರಿಗೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲೂ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲೂ ಮಾಡ್ತೀವಿ. ಅದಾದಮೇಲೆ ಜುಮ್ಖಾನ ಗ್ರೌಂಡಲ್ಲೂ ಕೂಡ ಅವರಿಗೆ ಎಲ್ಲ ರೀತಿಯ ಸವಲತ್ತನ್ನು ಮಾಡ್ತೀವಿ. ಫುಟ್ಬಾಲ್ ಪ್ಲೇಯರ್ಸ್ ಇರ್ಬೋದು, ವಾಲಿಬಾಲ್ ಪ್ಲೇಯರ್ಸ್ ಇರ್ಬೋದು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ಗೆ ಎಷ್ಟು ಪ್ರಯತ್ನ ಮಾಡಿ ಒತ್ತು ಕೊಡಲಿಕ್ಕೆ ಆಗುತ್ತೆ. ಸರ್ಕಾರದ ಸಹಾಯದಿಂದ ಮತ್ತು ಖೇಲೋ ಇಂಡಿಯಾ ಅನ್ನೋವಂಥವರು ಮುಂದೆ ಬಂದಿದ್ದಾರೆ. ಅಂಥವರ ಸಹಕಾರವನ್ನು ತಗೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಸಹಕಾರಗಳನ್ನು ತಗೊಂಡು ಇಲ್ಲಿನ ಕ್ರೀಡಾಪಟುಗಳಿಗೆ, ಕ್ರೀಡಾ ಉತ್ಸಾಹಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಹೊಸ ವಾತಾವರಣವನ್ನು KGF ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಂಗಣಗಳ ಅತ್ಯಾಧುನಿಕ ಇವತ್ತಿನ ಕಾಲಮಾನಕ್ಕೆ ಅವರಿಗೆ ಬೇಕಾಗಿರುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಮಾಡುವಂಥದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಹೇಳ್ತಾ, ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಬರುವಂಥ ದಿನಗಳಲ್ಲಿ KGF ಕ್ಷೇತ್ರದಲ್ಲಿ ನಮಗೆ ಇರುವಂಥ ಏನು ಸರ್ಕಾರದ KDB ಜಾಗದಲ್ಲಿ ನಮಗೆ ಉದ್ಯೋಗ ಸೃಷ್ಟಿಯಾಗೋ, ಉದ್ಯೋಗ ಕ್ರಾಂತಿ ಸೃಷ್ಟಿಯಾಗುವಂಥ ಎಲ್ಲ ಲಕ್ಷಣಗಳನ್ನು ಬಂದಿದೆ. ಮತ್ತು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕಂಪನೀಸಿಂದ ಈ ಭಾಗದಲ್ಲಿ 30,000 ರಿಂದ 50,000 ಕುಟುಂಬಗಳಿಗೆ ಉದ್ಯೋಗ ಸಿಗ್ಬೋದು. ನೇರವಾಗಿ ಅಥವಾ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದೂರದೃಷ್ಟಿ ನನ್ನ ಸರ್ಕಾರದ ಚಿಂತನೆ ಆಗಿದೆ. ಇರುವ ಜಾಗವನ್ನು, ಯಾವ ಜಾಗ ನಾವು ಉಳಿಸ್ಕೊಂಡಿದ್ದೀವಿ, ರಾಜ್ಯ ಸರ್ಕಾರದ ಆದ್ಯತೆ ಮೇಲೆ ಕೆಲಸ ಮಾಡಲಿಕ್ಕೆ ಯಾವ ಜಾಗವನ್ನು ಉಳಿಸ್ಕೊಂಡಿದ್ದೀವಿ, ಆ ಜಾಗದ ಮಹತ್ವವನ್ನು ಅರ್ಥ ಮಾಡಿಸುವಂಥ ದಿನಗಳು ಬರುತ್ತೆ. ಭವಿಷ್ಯದಲ್ಲಿ ಬಹಳ ಜನ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಜಾಗ KGF ಕ್ಷೇತ್ರವನ್ನು ಆರಿಸ್ಕೊಂಡಿದ್ದಾರೆ. 100 ಆಲೋಚನೆ ಇಟ್ಕೊಂಡಿದ್ದಾರೆ. ಇದು ಬ್ಯಾಂಗ್ಳೂರ್ನ ಏರ್ಪೋರ್ಟ್ಗೆ ಅರ್ಧ ಗಂಟೆ, 35 to 40 minutes ಅಲ್ಲಿ ರೀಚ್ ಆಗ್ಬೋದು KGF ಇಂದ. ಅದಾದ್ಮೇಲೆ ಕುಪ್ಪಂ ಏರ್ಪೋರ್ಟ್ಗೂ ಕೂಡ ನಾವಿಲ್ಲಿಂದ ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷದಲ್ಲಿ ನಾವು ಕುಪ್ಪಂ ಏರ್ಪೋರ್ಟ್ಗೆ ಮುಂದಿನ ದಿನಗಳಲ್ಲಿ. ಅದಾದಮೇಲೆ KGF ಸುತ್ತಲೂ ಕೂಡ ಕುಪ್ಪಂ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇರೋದ್ರಿಂದ KGF ಅಲ್ಲಿರುವಂಥ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಬಹಳ ಜನ ಚೆನ್ನೈ ಏರ್ಪೋರ್ಟ್ಗೆ ಹತ್ರ ಆಗುತ್ತೆ ಅಂತಲೂ, ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಹತ್ರ ಆಗುತ್ತೆ. KGFನ ಇನ್ಫ್ರಾಸ್ಟ್ರಕ್ಚರ್ನ, ಇತ್ತೀಚಿನ ದಿನಗಳ ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ಬಹಳ ಜನ ಇನ್ವೆಸ್ಟರ್ಸು ಸದಾಕಾಲ KGF ಜಾಗಕ್ಕೆ ಮತ್ತೆ ಪದೇ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಏನು ಗತವೈಭವ, ಲಿಟಲ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ರು, ಬ್ರಿಟಿಷರ್ಸ್ ಇದ್ದಾಗ ಹೇಳ್ತಾ ಇದ್ರು, KGFನಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯುವಾಗ ಹೇಳ್ತಾ ಇದ್ರು. ಬರುವಂಥ ಭವಿಷ್ಯದ ದಿನಗಳಲ್ಲಿ
ಏನಿವತ್ತು ಡೈಲಿ ಟ್ರಾವೆಲರ್ಸ್ 2001 ಇಂದ 25-26ವರೆಗೂ ತಮ್ಮ ಇಡೀ ಜೀವನವನ್ನ ಕತ್ಲಲ್ಲೇ ಇಟ್ಟಿದ್ರು. ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅವರು ಹೋದ್ರೆ ರಾತ್ರಿ 9 ರಿಂದ 10 ಗಂಟೆ ಆಗ್ತಾ ಇತ್ತು ತಮ್ಮ ಕುಟುಂಬವನ್ನ ಬಂದು ಸೇರ್ಲಿಕ್ಕೆ. ಪ್ರತಿದಿನ ಪರಿಶ್ರಮ, ತಮ್ಮ ಕಷ್ಟದ ದಿನಗಳನ್ನ ಕಳೆದಿದ್ದಾರೆ. ಬರುವ ಮತ್ತೆ 5 ರಿಂದ 10 ವರ್ಷಗಳಲ್ಲಿ KGF ಬಹಳ ವೈಭವ, ಉದ್ಯೋಗ ಸಿಗುವಂತ, ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡುವಂತ ನೆಲ ಆಗುತ್ತೆ. Golden City College of Paramedical Science, BAML KGF LWF Activity Center. 29th year admission 2026 started for the paramedical diploma courses. Diploma in Medical Laboratory Technology, Diploma in Health Inspector, Diploma in Medical Imaging Technology, Diploma in Operation Theatre Technology, Diploma in Dialysis Technologies. Eligibilities are SSLC passed 3 years and PUC PCMB passed 2 years. 100% placement. Admission contact 890-4341-936, 900-829-5541, 831-08-55422. Teachers wanted for Kasambali Rural High School immediate. Person pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF.